Hi students, welcome back to Varanda Race. So today we are back with the English session. ಸೊ ಆಲ್ರೆಡಿ ನಮ್ದು ಏನು ಟಾರ್ಗೆಟ್ ಇದೆ ಇವಾಗ SSC MTS 2023 ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಗಿದೆ. ಸೊ ಇಂಗ್ಲಿಷ್ ಮತ್ತೆ GK ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಸರಿ ಕಂಪೇರ್ ಮಾಡಿದರೆ MTS ಮತ್ತೆ ಲಾಸ್ಟ್ ಇಯರ್ MTS ಮತ್ತೆ ಈ ಇಯರ್ ಕಂಪೇರ್ ಮಾಡಿದರೆ ಎಕ್ಸಾಮ್ ಪ್ಯಾಟರ್ನ್ ಕಂಪ್ಲೀಟ್ಲಿ ಚೇಂಜ್. ಸೊ ಲಾಸ್ಟ್ ಇಯರ್ ಯಾವ ಥರ ಇತ್ತು ನಿಮಗೆ ಗೊತ್ತು ಆಲ್ರೆಡಿ. ಈ ವರ್ಷ ಚೇಂಜ್ ಆಗಿದೆ ಪ್ಯಾಟರ್ನ್. ಸೊ ಈ ವರ್ಷ ಇಂಗ್ಲಿಷ್ ಮತ್ತೆ GK ನಿಮಗೆ ಕಟ್ ಆಫ್ ಸ್ಕೋರ್ ಅನೌನ್ಸ್ ಮಾಡ್ತಾರೆ. ಬೇರೆ ರಿಮೈನಿಂಗ್ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಕಂಪೇರ್ ಮಾಡಿದರೆ ಇಟ್ ಇಸ್ ಎ ಜಸ್ಟ್ ಪಾಸಿಂಗ್ ಸಬ್ಜೆಕ್ಟ್ ಅಷ್ಟೇ, ಆ ಥರ ಕನ್ಸಿಡರ್ ಮಾಡಿದ್ದಾರೆ. ಸೊ ಟುಡೇ ಇವಾಗ ನಾವು ಇವತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಟು ಸಾಲ್ವ್ ಎರರ್ ಸ್ಪಾಟಿಂಗ್. ಯಾವ ರೀತಿ ಸಾಲ್ವ್ ಮಾಡಬೇಕು ಎರರ್ ಸ್ಪಾಟಿಂಗ್ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತು ಆಲ್ರೆಡಿ ಫಾರ್ ಎವ್ರಿ ಎಕ್ಸಾಮ್ ಎರರ್ ಸ್ಪಾಟಿಂಗ್ ಕೇಳ್ತಾರೆ. ಇಟ್ ಮೇ ಬಿ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಆಗಲಿ, ಸೆಂಟೆನ್ಸ್ ಕರೆಕ್ಷನ್ ಆಗಲಿ. ಸೊ ಆ ಬೇಸಿಸ್ ಮೇಲೆ ಬರುತ್ತೆ ಜಾಸ್ತಿ. ಸೊ ಒಂದು ಸೆಂಟೆನ್ಸ್ ನೋಡಿದ ತಕ್ಷಣವೇ ಇದು ನಮಗೆ ಎರರ್ಸ್ ಇಲ್ಲ ಅಂತ ಅನಿಸುತ್ತೆ, ಬಟ್ ದೇರ್ ಶುಡ್ ಬಿ ಸಮ್ ಎರರ್. ಏನಾದರೂ ಒಂದು ಸ್ವಲ್ಪ ಎರರ್ ಆದರೂ ಇದ್ದೇ ಇರುತ್ತೆ. ಬಟ್ ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ನಮಗೆ ಅದು ಎರರ್ ಇದೆ ಅಂತ ಗೊತ್ತಾಗಬೇಕು ಅನ್ನೋದು ಇವತ್ತು ನಾವು ಸಾಲ್ವ್ ಮಾಡೋಣ. ಈಸಿ ಇರುತ್ತೆ ಬಟ್ ಕನ್ಫ್ಯೂಷನ್ ಬೇಡ, ಓಕೆನಾ? ಸೊ ವಿಲ್ ಸಿ ಒನ್ ಬೈ ಒನ್. ಸೊ ಫಸ್ಟ್ ಕ್ವಶನ್ ಏನಿದೆ ಓದಿ. ಫಸ್ಟ್ ಸೆಂಟೆನ್ಸ್ ಓದಿದ ಮೇಲೆ ನಿಮಗೆ ಎರರ್ಸ್ ಇದೆಯಾ ಇಲ್ವಾ ಚೆಕ್ ಮಾಡಿ. ಇಫ್ ಎನಿ ಎರರ್ ಪ್ಲೀಸ್ ಡೂ ಕಮೆಂಟ್ ಇನ್ ದ ಕಾಮೆಂಟ್ ಸೆಷನ್. ಸೊ ನೋಡಿ, 2 brothers shared the property beside themselves. ಸೊ ಆಪ್ಷನ್ಸ್ ಇದೆ. ದಿಸ್ ಇಸ್ ದ ಫಸ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಒನ್ B, ಆಮೇಲೆ C, D. ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ? ಎರರ್ ಇಲ್ಲ ಅಂತಂದ್ರೆ ಡಿ ಆಪ್ಷನ್ ಕರೆಕ್ಟ್, ಇಲ್ಲ ಅಂದರೆ ಫಸ್ಟಲ್ಲಿ ಎರರ್ ಇದೆಯಾ ಆಪ್ಷನ್ A ಕರೆಕ್ಟ್. ಸೊ ಈ ರೀತಿ ಏನಪ್ಪ ನಾವು ಫಸ್ಟಿಗೆ ಎರರ್ಸು ಯಾವ ರೀತಿ ಸಾಲ್ವ್ ಮಾಡಬೇಕು ಏನು ಗೊತ್ತಿರಬೇಕು ನಮಗೆ. ಮೇನ್ ಆಗಿ ವೊಕ್ಯಾಬ್ಯುಲರಿ ವೆರಿ ಇಂಪಾರ್ಟೆಂಟ್, ಹೌದಲ್ವಾ? ವೊಕ್ಯಾಬ್ಯುಲರಿಲಿ ನಾವು ಕಂಪ್ಲೀಟಾಗಿ ಪರ್ಫೆಕ್ಟ್ ಆಗಿರಬೇಕು. ಸೊ ವೊಕ್ಯಾಬ್ಯುಲರಿ ಅಂತಂದರೆ ಏನು? ನಾರ್ಮಲ್ ಆಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ, ಸಿಂಗುಲರ್ ಪ್ಲೂರಲ್ ಬರುತ್ತೆ. ನೆಕ್ಸ್ಟ್ ಬರೋದು ನಮಗೆ ಆಕ್ಸಿಲರಿ ವರ್ಬ್ಸ್. ಆಕ್ಸಿಲರಿ ವರ್ಬ್ ಯಾವಾಗ ಯೂಸ್ ಮಾಡಬೇಕು, ಪಾರ್ಟ್ಸ್ ಆಫ್ ಸ್ಪೀಚ್ ಯಾವಾಗ ಯೂಸ್ ಮಾಡಬೇಕು. ಸೊ ನೌನ್ ಮತ್ತು ಪ್ರೊನೌನ್ ಬಂದಾಗ ಅದ್ರ ಜೊತೆಗೆ ಆಕ್ಸಿಲರಿ ವರ್ಬ್ ಯಾವ್ದು ಬರುತ್ತೆ, ಇದು ಎಲ್ಲನೂ ನಾವು ಕಂಪ್ಲೀಟಾಗಿ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್. ಸೊ ಇಲ್ಲಿ ನೋಡಿ, 2 brothers shared the property beside themselves ಅಂತ ಇದೆ. ಇಲ್ಲಿ 2 brothers shared their property. beside themselves ಅನ್ನೋದು ರಾಂಗ್. ಬಿಸೈಡ್ ಅನ್ನೋ ವರ್ಡ್ ಬರಲ್ಲ, ಕರೆಕ್ಟ್ ಅಲ್ವಾ? ಸೊ ನಾರ್ಮಲ್ ಆಗಿ ಗೊತ್ತಾಗುತ್ತೆ ಅಲ್ಲಿ ಬಿಸೈಡ್ ದೆಮ್ಸೆಲ್ಸು ಅದು ಬರಲ್ಲ. ಇಬ್ಬರ ಮಧ್ಯೆ ನಾವು ಮಾತಾಡ್ತಿರ್ಬೇಕಾದ್ರೆ ವೆನ್ ವಿ ಟಾಕಿಂಗ್ ಅಬೌಟ್ 2 persons, ಒನ್ನು ಯಾವ್ದು ಬರುತ್ತೆ ಫಸ್ಟ್ ನೋಡಿ, ಇಲ್ಲಿ ಬಿಸೈಡ್ ಅಂತ ಇದೆ. ಇವಾಗ ಒಂದು ಆಪ್ಷನ್ಸ್ ಅಲ್ಲಿ ಬೇರೆ ಇತ್ತಪ್ಪ, ಇವಾಗ ಬಿಸೈಡ್ ಬದಲಿ ಫಸ್ಟ್ ಆಪ್ಷನು ಬಿಟ್ವೀನ್, ಸೆಕೆಂಡ್ ಒನ್ ಅಮಾಂಗ್, ನೆಕ್ಸ್ಟು ಅಮಿಡ್ಸ್ಟ್. ಈ ರೀತಿ ಆಪ್ಷನ್ ಇತ್ತಪ್ಪ ಅಂತಂದರೆ ಏನು ಮಾಡ್ತಿದ್ರಿ? ನಾರ್ಮಲ್ ಆಗಿ ನಿಮ್ಗೆ ಗೊತ್ತಾಯ್ತು ಬಿಸೈಡ್ ಅಂತೂ ಬರಲ್ಲ ಅಂತ. ಸೊ ನೆಕ್ಸ್ಟು 2 brothers shared the property ಬಿಟ್ವೀನ್ ದೆಮ್ಸೆಲ್ಸ್ ಬರುತ್ತಾ? 2 brothers shared the property ಅಮಾಂಗ್ ದೆಮ್ಸೆಲ್ಸ್ ಬರುತ್ತಾ? 2 brothers shared the property amidst themselves ಬರುತ್ತಾ? ಯಾವ್ದು ಬರುತ್ತೆ? ಇವಾಗ ಗೊತ್ತಾಯ್ತು ಎರರ್ ಯಾವುದು, ಆನ್ಸರ್ ಯಾವ್ದು ಅಂತ ಹೇಳೋದು ಗೊತ್ತಾಯ್ತು. ಆಪ್ಷನ್ C ಇಸ್ ದ ಕರೆಕ್ಟ್ ಆನ್ಸರ್. ದೆರ್ ಇಸ್ ಅನ್ ಎರರ್ ಇನ್ ಸ್ಟೇಟ್ಮೆಂಟ್ C. ಬಟ್ ಯಾವ್ದು ಕರೆಕ್ಟು? ಬಿಟ್ವೀನ್ ಕರೆಕ್ಟಾ, ಅಮಾಂಗ್ ಕರೆಕ್ಟಾ, ಅಮಿಡ್ಸ್ಟ್ ಕರೆಕ್ಟಾ? ಸೊ ಇದೆಲ್ಲ ನಮಗೆ ಗೊತ್ತಾಗಬೇಕಪ್ಪ ಅಂತಂದರೆ ಇದು ಸೆಂಟೆನ್ಸ್ ಇಂಪ್ರೂವ್ಮೆಂಟಲ್ಲಿ ಇದು ಕೇಳ್ಬೋದು, ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ಗೊತ್ತಾಗಬೇಕಂದ್ರೆ ಮೇನ್ ಆಗಿ ನಾವು ಕಲಿಬೇಕು ಯಾವ ರೀತಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾವು ಕರೆಕ್ಟಾಗಿರಬೇಕು, ಗ್ರಾಮರಲ್ಲಿ ನಾವು ಕರೆಕ್ಟಾಗಿ ಗೊತ್ತಿರಬೇಕು. ಕ್ಲಿಯರ್? ಸೊ ಇಲ್ಲಿ ನೋಡಿ, 2 brothers, ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಟೂ ಬ್ರದರ್ಸ್ ಆಗಲಿ, 2 ಥಿಂಗ್ಸ್ ಆಗಲಿ, 2 ಆರ್ಟಿಕಲ್ಸ್ ಆಗಲಿ, ಅವಾಗ ನಾವು ಬಿಟ್ವೀನ್ ಯೂಸ್ ಮಾಡ್ತೀವಿ. ಬಿಟ್ವೀನ್ ವಿಲ್ ಬಿ ದಿ ಕರೆಕ್ಟ್ ವರ್ಡ್. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ 3 or more persons, 3 or more articles, 3 or more things, ಅವಾಗ ಅಮಾಂಗ್ ಯೂಸ್ ಮಾಡ್ತೀವಿ. ಸೇಮ್ ಅಮಾಂಗ್ ಯೂಸ್ ಮಾಡ್ತೀವಿ, ಅಮಿಡ್ಸ್ಟ್ನು ಅವಾಗಲೇ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಾದರೂ 3 or more brothers shared the property ಅಮಾಂಗ್ ದೆಮ್ಸೆಲ್ಸ್ ಬರ್ತಿತ್ತು. ಬಟ್ ಇಲ್ಲಿ 2 ಇದೆ, 2 brothers shared the property between themselves is the right answer. ಕ್ಲಿಯರ್? ಸೊ ಈ ರೀತಿ ಸಾಲ್ವ್ ಮಾಡ್ತಾ ಹೋಗಿ. ಮೇನ್ ಥಿಂಗ್ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದೆ. ಬಿಟ್ವೀನ್ ಯಾವಾಗ ಯೂಸ್ ಮಾಡ್ತೀವಿ? 2 ಕೇಳಿದಾಗ. ಅಮಾಂಗ್ ಯಾವಾಗ ಯೂಸ್ ಮಾಡ್ತೀವಿ? 3 or more persons ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅಮಾಂಗ್ ಯೂಸ್ ಮಾಡ್ತೀವಿ. ಸೊ ಇಷ್ಟು ಈ ಸ್ಮಾಲ್ ಎಕ್ಸ್ಪ್ಲನೇಷನ್ ನಿಮಗೆ ಗೊತ್ತಿದ್ರೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಎಕ್ಸಾಮ್ಸಲ್ಲಿ. ಕ್ಲಿಯರ್? ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ. ಸೊ ಆಪ್ಷನ್ C. ಓಕೆ, ನೆಕ್ಸ್ಟ್ ಕ್ವಶನ್. ಶಿ ಈಸ್ ನಾಟ್ ಓನ್ಲಿ ಪ್ರಿಟಿ ಬಟ್ ವೆರಿ ಚಾರ್ಮಿಂಗ್. ಇದು ಸೆಂಟೆನ್ಸ್ ಅಂದರೆ ಎರರ್ ಥರನೇ ಬರುತ್ತೆ, ಎರರ್ ಟೈಪಲ್ಲೇ ಬರುತ್ತೆ. ಇದು ಸೆಂಟೆನ್ಸ್ ಇಂಪ್ರೂವ್ಮೆಂಟ್.
ಸೊ ಏನಾದರೂ ಇಂಪ್ರೂವೇಷನ್ ಇದೆಯಾ ಏನು ಅಷ್ಟೇ ಕರೆಕ್ಟ್ ನೋ ಕರೆಕ್ಷನ್ ಚೆಕ್ ಮಾಡಬೇಕು. ಸೊ ಶಿ ಈಸ್ ನಾಟ್ ಓನ್ಲಿ ಪ್ರಿಟಿ ಬಟ್ ವೆರಿ ಚಾರ್ಮಿಂಗ್. ವೆರಿ ಆಲ್ಸೋ ಚಾರ್ಮಿಂಗ್ ಬರುತ್ತಾ, ಏನು ವೆರಿ ಚಾರ್ಮಿಂಗ್ ಅಂತ ಅಷ್ಟೇ ಬರುತ್ತಾ, ಬಟ್ ಆಲ್ಸೋ ವೆರಿ ಚಾರ್ಮಿಂಗ್ ಬರುತ್ತಾ, ಏನು ನೋ ಕರೆಕ್ಷನ್. ಕರೆಕ್ಷನ್ ಏನು ಇಲ್ವಾ ಅದನ್ನು ನೋಡಿ. ಇಲ್ಲಪ್ಪ ಕರೆಕ್ಷನ್ ಏನಾದರೂ ಇದ್ದರೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಈ ಬಟ್ ವೆರಿ ಚಾರ್ಮಿಂಗ್, ವೆರಿ ಆಲ್ಸೋ ಚಾರ್ಮಿಂಗ್ ಯೂಸ್ ಮಾಡಬೇಕಾ, ಏನು ವೆರಿ ಚಾರ್ಮಿಂಗ್ ಅಷ್ಟೇ ಯೂಸ್ ಮಾಡಬೇಕಾ, ಇಲ್ಲ ಬಟ್ ಆಲ್ಸೋ ವೆರಿ ಚಾರ್ಮಿಂಗ್ ಯೂಸ್ ಮಾಡಬೇಕಾ, ಫಸ್ಟ್ ಅದನ್ನು ನೆನ್ಪಿಟ್ಕೋಬೇಕು. ನೋಡಿ ಶಿ ಈಸ್ ನಾಟ್ ಓನ್ಲಿ, ಈ ನಾಟ್ ಓನ್ಲಿ ಅನ್ನೋ ವರ್ಡ್ ಬಂದರೆ ವಿ ಶುಡ್ ಯೂಸ್ ಬಟ್ ಆಲ್ಸೋ. ಸೊ ಇದು ಬಟ್ ಆಲ್ಸೋ ಬರಲೇಬೇಕು. ಇವಾಗ ಹೆಂಗೆ ನಾವು ಈದರ್ ಆರ್ ನೀದರ್ ನಾರ್ ಅಂತ ಯೂಸ್ ಮಾಡ್ತೀವಿ. ಒಂದು ಯಾವುದಾದ್ರು ಸ್ಟೇಟ್ಮೆಂಟಲ್ಲಿ ಈದರ್ ಏನಾದರೂ ಒಂದು ಸ್ಟೇಟ್ಮೆಂಟಲ್ಲಿ ಈದರ್ ಇದ್ದಾಗ ಆರ್ ಅಂತ ಬಂದೇ ಬರುತ್ತಲ್ವಾ. ಇನ್ ದ ಸೇಮ್ ವೇ ನೀದರ್ ಅಂತ ಇದ್ದರೆ ನಾರ್ ಬಂದೇ ಬರುತ್ತೆ. ಸೊ ಅದೇ ರೀತಿ ನಾಟ್ ಓನ್ಲಿ ಬಟ್ ಆಲ್ಸೋ ಬರಬೇಕು. ಕಲ್ತಿರ್ತಿರವ ಇದು ಇಂಡೈರೆಕ್ಟ್ ಸ್ಪೀಚಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ವೆರಿ ಇಂಪಾರ್ಟೆಂಟ್ ಇದು, ಕರೆಕ್ಟ್ ಅಲ್ವಾ. ಸೊ ಅವಾಗ ಏನಾಗುತ್ತೆ ಆಪ್ಷನ್ ಕರೆಕ್ಟು, ಬಟ್ ಆಲ್ಸೋ ವೆರಿ ಚಾರ್ಮಿಂಗ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಓಕೆ. ಸೊ ಈ ಥರ ಸ್ಮಾಲ್ ಎಕ್ಸ್ಪ್ಲನೇಷನ್ನೇ ನಮಗೆ ಯೂಸ್ ಆಗುತ್ತೆ ಎಕ್ಸಾಮ್ಸಲ್ಲಿ. ಇದನ್ನು ಕಲಿಬೇಕು ನಾವು ಮೇನಾಗಿ. ಆಪ್ಷನ್ ಸಿ. ಓಕೆ, ಎ ಬಿ ಸಿ ಡಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್ ನೋಡಿ, ನೇಹಾ ಈಸ್ ಮೋರ್ ಫನಿಯರ್ ದ್ಯಾನ್ ಸೀಮಾ. ಅಂಡರ್ಲೈನ್ ಏನಿದೆ, ಮೋರ್ ಫನಿಯರ್ ಇದೆ. ಸೊ ಇಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ, ಏನು ಕರೆಕ್ಟ್ ಇದೆಯಾ ಚೆಕ್ ಮಾಡ್ಬೇಕು ನಾವು. ಈ ಮೋರ್ ಫನಿಯರ್ ಬದಲಿ ಏನು ಫಸ್ಟ್ ಒನ್ ಬರುತ್ತಾ, ಸೆಕೆಂಡ್ ಒನ್ ಬರುತ್ತಾ, ಥರ್ಡ್ ಒನ್ ಬರುತ್ತಾ, ಏನು ನೋ ಇಂಪ್ರೂವ್ಮೆಂಟಾ, ಏನು ಇದು ಕರೆಕ್ಟ್ ಇದೆಯಾ ನೋಡ್ಕೋಬೇಕಪ್ಪ. ಸೊ ಏನಾಗುತ್ತೆ ಆಪ್ಷನ್, ಯಾವ್ದು ಆನ್ಸರ್ ಕರೆಕ್ಟು. ಸೊ ಇಲ್ಲಿ ನೋಡಿ ನೇಹಾ ಈಸ್ ಮೋರ್ ಫನ್ನಿಯರ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಮೋರ್ ಮತ್ತು ಫನ್ನಿಯರ್ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿ ಗೊತ್ತಾ ನಿಮಗೆ? ವಾಟ್ ಈಸ್ ಮೀನ್ ಬೈ ಕಂಪ್ಯಾರಿಟಿವ್ ಡಿಗ್ರಿ? ಕಂಪ್ಯಾರಿಟಿವ್ ಡಿಗ್ರಿ ಕರೆಕ್ಟ್ ಅಲ್ವಾ? ಸೊ ಕಂಪ್ಯಾರಿಟಿವ್ ಡಿಗ್ರಿ ಅಂತಂದರೆ ಆಲ್ರೆಡಿ ಇಲ್ಲಿ ಮೋರ್ ಮತ್ತು ಫನ್ನಿಯರ್ ಈ ಎರಡು ವರ್ಡು ಕಂಪ್ಯಾರಿಟಿವ್ ಡಿಗ್ರಿ ಅಂಡರಲ್ಲಿ ಬರುತ್ತೆ. ಸೊ ಒಂದು ಸ್ಟೇಟ್ಮೆಂಟಲ್ಲಿ ಟೂ ಕಂಪ್ಯಾರಿಟಿವ್ ಡಿಗ್ರೀಸ್ ಯಾವತ್ತೂ ಬರಲ್ಲ. ಸೊ ಯಾವುದಾದ್ರೂ ಒಂದಿರುತ್ತೆ, ಅದಕ್ಕೆ ಇವಾಗ ಮೋರ್ ಫನ್ನಿಯರು ರಾಂಗು. ದೇರ್ ಶುಡ್ ಬಿ ಅನ್ ಇಂಪ್ರೂವ್ಮೆಂಟ್. ಏನು ಬರಬೇಕು? ನೇಹಾ ಈಸ್ ಫನ್ನಿಯರ್ ದ್ಯಾನ್ ಸೀಮಾ. ಫನ್ನಿಯೆಸ್ಟ್ ಬರಲ್ಲ. ಯಾಕೆ? ಫನ್ನಿಯೆಸ್ಟ್ ಯಾವಾಗ ಬರುತ್ತೆ? ಪರ್ಟಿಕ್ಯುಲರ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ. ಬಿಕಾಸ್ ನೇಹಾ ಈಸ್ ದಿ ಫನ್ನಿಯೆಸ್ಟ್. ದಿ ಬಂದಾಗ ಫನ್ನಿಯೆಸ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಎಷ್ಟೋ ಕಡೆ ಯೂಸ್ ಮಾಡ್ತೀವಿ, ಬೆಸ್ಟ್ ಅಂತ ಯೂಸ್ ಮಾಡೋದು, ದಿ ಬೆಸ್ಟ್ ಅಂತ ಅಂತೀವಿ. ಆಲ್ ಬೆಸ್ಟ್ ಅಂತನಲ್ಲ, ಆಲ್ ದ ಬೆಸ್ಟ್ ಅಂತೀವಿ. ಬಿಕಾಸ್ ಇವಾಗ ನಿಮಗೆ ಫಾರ್ಮ್ ಗೊತ್ತು, ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್, ಕರೆಕ್ಟ್ ಅಲ್ವಾ? ಗುಡ್, ಬೆಟರ್, ಬೆಸ್ಟ್, ಈ ಥರ ಫನ್ನಿಯರ್, ಫನ್ನಿಯೆಸ್ಟ್. ಸೊ ಯಾವುದೇ ಒಂದು ಫಾರ್ಮ್ ಈ ಥರ ಯೂಸ್ ಮಾಡಬೇಕಾದ್ರೆ ಥರ್ಡ್ ಫಾರ್ಮ್ಗೆ ನಾವು ದ ಯೂಸ್ ಮಾಡಿ ಹೇಳ್ತೀವಿ. ದ ಫನ್ನಿಯೆಸ್ಟ್ ಬರಬೇಕು. ಸೊ ಇಲ್ಲಿ ದ ಇಲ್ಲ, ಸೊ ಫನ್ನಿಯೆಸ್ಟ್ ಬರಲ್ಲ. ನಿಮಗೆ ಗೊತ್ತಾಯಿತು. ಕ್ವೈಟ್ ಫನ್ನಿ ಅಂತೂ ಬರೋದೇ ಇಲ್ಲ. ನೆಕ್ಸ್ಟ್ ನೋ ಇಂಪ್ರೂವ್ಮೆಂಟ್ ಅಂತ ಅಲ್ಲಂತ ಗೊತ್ತಾಗಿದೆ ನಮಗೆ. ಸೊ ರಿಮೈನಿಂಗ್ ಫನ್ನಿಯರ್ ಬರುತ್ತೆ. ಇಲ್ಲ ಅಂತಂದರೆ ನೇಹಾ ಈಸ್ ಮೋರ್ ಫನ್ನಿ. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಬಿಕಾಸ್ ನಾ ಏನಕ್ಕೆ ಹೇಳಿದೆ, ಒಂದು ಸ್ಟೇಟ್ಮೆಂಟಲ್ಲಿ ಟೂ ಕಂಪ್ಯಾರಿಟಿವ್ ಡಿಗ್ರೀಸ್ ಬರಲ್ಲ, ಯಾವುದಾದ್ರೂ ಒಂದಷ್ಟೇ ಬರುತ್ತೆ. ಸೊ ಇದರ್ ಮೋರ್ ಬರುತ್ತೆ, ಇಲ್ಲ ಅಂದರೆ ಫನ್ನಿಯರ್ ಅಂತ ಬರುತ್ತೆ. ಆಪ್ಷನ್ಸಲ್ಲಿ ಮೋರ್ ಫನ್ನಿ ಇದ್ರೂ ರೈಟ್ ಆಗ್ತಿತ್ತು, ಅವಾಗ ಇದನ್ನು ಕೊಟ್ಟಿರಲ್ಲ ಅಷ್ಟೇ. ಡೋಂಟ್ ಗೆಟ್ ಕನ್ಫ್ಯೂಸ್. ಸೊ ಮೋರ್ ಫನ್ನಿ ಆದರೂ ಯೂಸ್ ಮಾಡ್ಬೋದು, ಫನ್ನಿಯರ್ ಆದರೂ ಯೂಸ್ ಮಾಡ್ಬೋದು. ಸೊ ಯಾವ್ದು ಕರೆಕ್ಟ್ ಇಲ್ಲಿ? ಇಂಪ್ರೂವ್ಮೆಂಟ್ ಯಾವುದಾಯಿತು? ಮೋರ್ ಫನ್ನಿಯರ್ ಬದಲಿ ಫನ್ನಿಯರ್ ಅಷ್ಟೇ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಗೆಟಿಂಗ್? ಸೊ ಇಟ್ಸ್ ಈಸಿ. ಇಂಗ್ಲೀಷ್ ಅನ್ನೋದು ಇದೇ ರೀತಿಯೇ ಇರುತ್ತೆ, ಓಕೆನಾ? ಬಟ್ ಏನೋ ನಮಗೆ ಎರರ್ ಇದೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅನಿಸಲ್ಲ, ಬಟ್ ಎಲ್ಲ ಕರೆಕ್ಟೇ ಅನಿಸುತ್ತೆ. ಬಟ್ ದೇರ್ ಶುಡ್ ಬಿ ಅ ಸ್ಮಾಲ್ ಮಿಸ್ಟೇಕ್ ಇರುತ್ತೆ, ಅದನ್ನು ನಾವು ಸಾಲ್ವ್ ಮಾಡಬೇಕು. ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ, ಫೋರ್ತ್ ಕ್ವಶನ್ ನಂಬರ್ 4. ಈದರ್ ವಿಜಯ್ ಆರ್ ವಿಮಲ್ ಆರ್ ಗೋಯಿಂಗ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಮ್ಯಾಚ್. ಇಲ್ಲಿ ಅಂಡರ್ಲೈನ್ ಆರ್ ಕೊಟ್ಟಿದ್ದಾರೆ, ಓಕೆನಾ? ಸೊ ಈದರ್ ವಿಜಯ್ ಆರ್ ವಿಮಲ್ ಆರ್ ಗೋಯಿಂಗ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಮ್ಯಾಚ್. ವಾಟ್ ಈಸ್ ಮೀನ್ ಬೈ ಈದರ್ ಆರ್? ಸೊ ಇಲ್ಲಿ ಈದರ್ ಆರ್ ಅಂತಂತಂದರೆ ಅವನು ಇಲ್ಲ ಇವನು, ಅಥವಾ ಅಂತ ಯೂಸ್ ಮಾಡ್ತೀವಿ ನಾವು, ನಿಮಗೆ ಗೊತ್ತದು ಕನ್ನಡದಲ್ಲಿ. ಸೊ ಈಗ ಈದರ್ ವಿಜಯ್ ಅಂತಂದರೆ ವಿಜಯ್ ಅಥವಾ ವಿಮಲ್ ಅಂದರೆ ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಒನ್ ಪರ್ಸನ್, ದಟ್ ಈಸ್ ಸಿಂಗ್ಯುಲರ್ ಫಾರ್ಮ್. ಕರೆಕ್ಟ್? ಪ್ಲೂರಲ್ ಬರಲ್ಲ. ಸೊ ಸಿಂಗ್ಯುಲರ್ ಫಾರ್ಮಲ್ಲಿ ಯೂಸ್ ಮಾಡಬೇಕಾದ್ರೆ ನಾವು ಏನಂತ ಯೂಸ್ ಮಾಡ್ತೀವಿ?
ಈದರ್ ವಿಜಯ್ ಆರ್ ವಿಮಲ್ ಆರ್ ಗೋಯಿಂಗ್ ಟು ಬಿನಾ ಈಸ್ ಗೋಯಿಂಗ್ ಟು ಬಿನಾ. ಈಸ್ ಅನ್ನೋದು ಸಿಂಗುಲರ್ ಫಾರ್ಮ್, ಆರ್ ಅನ್ನೋದು ಪ್ಲೂರಲ್ ಫಾರ್ಮ್. ಸೊ ಅದಕ್ಕೆ ನಾವು ಇಲ್ಲಿ ಈದರ್ ವಿಜಯ್ ಆರ್ ವಿಮಲ್ ಈಸ್ ಗೋಯಿಂಗ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಮ್ಯಾಚ್. ನಾವು ನಾರ್ಮಲ್ ಆಗಿ ಓದಬೇಕಾದ್ರೆ ವಿಜಯ್ ಮತ್ತೆ ವಿಮಲ್ ಎರಡೂ ಇರುತ್ತೆ. ಸೊ ಇಬ್ರು ಇದ್ದಾರೆ, ಆರ್ ಗೋಯಿಂಗ್ ಟು ಬಿ ಕರೆಕ್ಟ್ ಅನಿಸುತ್ತೆ, ಬಟ್ ಇಟ್ಸ್ ನಾಟ್ ಕರೆಕ್ಟ್. ಸೊ ಈಸ್ ನಮಗೆ ಇಂಪ್ರೂವ್ಮೆಂಟ್ ಆಗಬೇಕು. ಈದರ್ ವಿಜಯ್ ಆರ್ ವಿಮಲ್ ಈಸ್ ಗೋಯಿಂಗ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಮ್ಯಾಚ್. ಕ್ಲಿಯರ್? ಸೊ ದಿಸ್ ಇಸ್ ದ ವೇ ಟು ಫೈಂಡ್ ಎನಿ ಇಂಪ್ರೂವ್ಮೆಂಟ್ ಆರ್ ಎನಿ ಕರೆಕ್ಷನ್ಸ್. ಕ್ಲಿಯರ್? ನೆಕ್ಸ್ಟ್, ಫಿಫ್ತ್ ಕ್ವಶನ್. ಆಪ್ಷನ್ ಸಿ is the right answer. Okay. Next, his speech was broadcasted over the radio last Thursday. No error. ಅಂದರೆ ಎರರ್ ಫೈಂಡ್ ಮಾಡಬೇಕು. ಏನಾದರೂ ಎರರ್ ಇದೆಯಾ ಚೆಕ್ ಮಾಡಿ. His speech was broadcasted over the radio last Thursday. ಏನಾದರೂ ಎರರ್ ಇದ್ದರೆ ಯಾವ್ದು ಆಪ್ಷನಲ್ಲಿ ಎರರ್ ಇದೆ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ನೋ ಎರರ್ is the right answer. I'll give 10 second time. First, his speech ಏನಾದರೂ ಕನೆಕ್ಷನ್ ಇದೆಯಾ ಅಂದರೆ ಏನಾದರೂ ಎರರ್ ಅನ್ನಿಸ್ತಿದೆಯಾ? his speech ಕರೆಕ್ಟ್ ಇದೆ. ಆ ಒಂದು ಸ್ಪೀಚ್ ವಾಸ್ ಬ್ರಾಡ್ಕಾಸ್ಟೆಡ್ ಚೆಕ್ ಮಾಡ್ಕೊಳ್ಳಿ. ವಾಸ್ ಬ್ರಾಡ್ಕಾಸ್ಟೆಡ್ ಇಲ್ಲಿ ಥರ್ಸ್ಡೇ ಇದೆ, ಲಾಸ್ಟ್ ಥರ್ಸ್ಡೇ ಅಂತ ಇದೆ. ಸೊ ವಾಸ್ ಪಾಸ್ಟ್ ಅಲ್ಲಿದೆ ಕೊಟ್ಟಿದ್ದಾರೆ, ಕರೆಕ್ಟ್ ಇದೆ. ಓವರ್ ದ ರೇಡಿಯೋ, ಓವರ್ ದ ರೇಡಿಯೋ ಕರೆಕ್ಟ್ ಇದೆ. ರೇಡಿಯೋದಲ್ಲಿ ಲಾಸ್ಟ್ ಥರ್ಸ್ಡೇನೂ ಕರೆಕ್ಟ್ ಇದೆ. ಬಟ್ ನಾನು ವಾಸ್ ಬಗ್ಗೆ ಮಾತಾಡಿದೆ, ಬ್ರಾಡ್ಕಾಸ್ಟೆಡ್ ಬಗ್ಗೆ ಮಾತಾಡಲಿಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಈ ಬ್ರಾಡ್ಕಾಸ್ಟೆಡ್ ಅನ್ನೋದು ಕರೆಕ್ಟಾ ರಾಂಗಾ? ದಟ್ ಮೀನ್ಸ್ ವಾಸ್ ಬ್ರಾಡ್ಕಾಸ್ಟೆಡ್. ಇಸ್ ಇಟ್ ಕರೆಕ್ಟ್ ಆರ್ ರಾಂಗ್? ಇಟ್ಸ್ ದ ವರ್ಡ್ ಈಸ್ ಇಟ್ ಸೆಲ್ಫ್ ರಾಂಗ್. ಬಿಕಾಸ್ ಯು ನೋ ಆಲ್ರೆಡಿ V1 form, V2 form, V3 form. That is verb 1, verb 2, verb 3. For example, sleep ಏನಾಗುತ್ತೆ? ಸ್ಲೆಪ್ಟ್, ಸ್ಲೆಪ್ಟ್. ಹೌದಲ್ವಾ? ನೆಕ್ಸ್ಟ್ ಕುಕ್ ಏನಾಗುತ್ತಪ್ಪ? V2 ಕುಕ್ಡ್, ಕುಕ್ಡ್. ನೆಕ್ಸ್ಟ್ ರೈಟ್ ಏನಾಗುತ್ತೆ? ರೈಟ್ ಇದ್ದಿದ್ದು V2 ಅಲ್ಲಿ ರೋಟ್, V3 ಅಲ್ಲಿ ರಿಟನ್. ಕರೆಕ್ಟಾ? ಸೊ ಅದೇ ರೀತಿ ಬ್ರಾಡ್ಕಾಸ್ಟೆಡ್ ಏನಾಗುತ್ತೆ? V1 ಫಾರ್ಮು ಬ್ರಾಡ್ಕಾಸ್ಟ್. ಕರೆಕ್ಟಾ? V1 ಫಾರ್ಮ್ ಬ್ರಾಡ್ಕಾಸ್ಟ್. V2 V3 ಏನಾಗುತ್ತೆ? ಸೊ ಆ ಒಂದು ಸ್ಮಾಲ್ ಮಿಸ್ಟೇಕಿಂದ ಇದು ಎರರು ಬಿ ಆಪ್ಷನಲ್ಲಿ ಇದೆ. ಏನಾಗುತ್ತಪ್ಪ? V2 V3 ಸೇಮ್ ಬ್ರಾಡ್ಕಾಸ್ಟ್, ಬ್ರಾಡ್ಕಾಸ್ಟೇ ಇರುತ್ತೆ. ಬ್ರಾಡ್ಕಾಸ್ಟೆಡ್ ಬರಲ್ಲ ಯಾವತ್ತೂ, ಒಂದು ವರ್ಡೇ ಇಲ್ಲ ಬ್ರಾಡ್ಕಾಸ್ಟೆಡ್ ಅಂತ. V1 ಫಾರ್ಮನು ಬ್ರಾಡ್ಕಾಸ್ಟ್, V2 ಫಾರ್ಮು ಬ್ರಾಡ್ಕಾಸ್ಟ್, V3ನೂ ಬ್ರಾಡ್ಕಾಸ್ಟ್, ಸೇಮ್. ಕ್ಲಿಯರ್? ಸೊ ಈ ರೀತಿ ನಾವು ಸಾಲ್ವ್ ಮಾಡಬೇಕು. ವರ್ಬ್ ಆಕ್ಸಿಲರಿ ವರ್ಬ್ ಆಗಲಿ, V1 V2 V3 ಫಾರ್ಮ್ ಆಗಲಿ ಗೊತ್ತಿರಬೇಕು ನಮಗೆ. ಫಾರ್ ಎಕ್ಸಾಂಪಲ್ ಇದೇನಾಗುತ್ತೆ? ರನ್, ರ್ಯಾನ್. ಅಗೇನ್ ರ್ಯಾನ್ ಅಲ್ಲ, ಇಟ್ ಶುಡ್ ಬಿ ರನ್ ಇಟ್ ಸೆಲ್ಫ್. ಸೊ ಈ ರೀತಿ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಒಂದು ಸ್ಮಾಲ್ ಮಿಸ್ಟೇಕಿಂದ ಎರರ್ ಇದೆ ಪಾರ್ಟ್ ಬಿ ಅಲ್ಲಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಸೊ ಈ ರೀತಿ ಸಾಲ್ವ್ ಮಾಡ್ತಾ ಹೋಗಿ. ಈ ಥರನೇ ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು MTS ಅಲ್ಲಿ. ಏನೇ ಇದ್ರೂ ಯು ಕ್ಯಾನ್ ಆಸ್ಕ್ ಮೀ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಟುಡೇ ವಿ ವಿಲ್ ಎಂಡ್ ದ ಸೆಷನ್ ಹಿಯರ್. ಸೊ ಅಗೇನ್ ವಿಲ್ ಕಮ್ ಬ್ಯಾಕ್ ಟುಮಾರೋ. ಸೊ ನೋಡ್ಕೊಳ್ಳಿ, ಇಂಗ್ಲೀಷ್ ವೆರಿ ಇಂಪಾರ್ಟೆಂಟ್. ಈ ಸರಿ ಕಂಪ್ಲೀಟ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಇಂಗ್ಲೀಷ್ ಮತ್ತು GK ಅಲ್ಲಿ ನಮಗೆ ಕಟ್ ಆಫ್ ಸ್ಕೋರ್ ಬರುತ್ತೆ ನಿಮಗೆ. ಸೊ ಆ್ಯಪ್ಟಿಟ್ಯೂಡ್ ರೀಸನಿಂಗು ಜಸ್ಟ್ ಪಾಸಿಂಗಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರ್? ಸೊ ಡೂ ವೆಲ್, ಪ್ರಾಕ್ಟೀಸ್ ವೆಲ್. ಸೊ ಇಂಗ್ಲೀಷ್ಗೆ ಮೇನಾಗಿ ನ್ಯೂಸ್ ಪೇಪರ್ ಓದಿ ತಿಳ್ಕೊಳ್ಳಿ. ಯಾವುದು ವರ್ಡ್ ನಿಮಗೆ ಕಷ್ಟ ಅನಿಸುತ್ತೆ ಅದು ನೀವು ಮೀನಿಂಗ್ ಹುಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಜಾಸ್ತಿ ನ್ಯೂಸ್ ಪೇಪರ್ ಓದಬೇಕು. ಸೊ ವಿಲ್ ಸಿ ಅಗೇನ್. ಬಾಯ್. ಥ್ಯಾಂಕ್ ಯು. ಟೇಕ್ ಕೇರ್.